ಎಜಿ ನ್ಯೂಸ್ಗೆ ಸ್ವಾಗತ. ಮಹಾವೀರರ ಅಹಿಂಸಾ ತತ್ವವನ್ನ ಎಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ತಹಸೀಲ್ದಾರ್ ಹೇಳಿದ್ದಾರೆ. ಅಹಿಂಸೆ ತತ್ವವನ್ನ ಜಗತ್ತಿಗೆ ಸಾರಿದ ಭಗವಾನ್ ಮಹಾವೀರ ಜಯಂತಿ ನಿಮಿತ್ತವಾಗಿ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುಡಿನಕಟ್ಟಿ ಗ್ರಾಮದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕುಂದಗೋಳ ತಾಲೂಕಿನ ತಹಸೀಲ್ದಾರ್ ರಾಜು ಮಾಳವಾಕರ್ ಜಗತ್ತಿಗೆ ಅಹಿಂಸೆ ತತ್ವವನ್ನ ಭಗವಾನ್ ಮಹಾವೀರರು ಸಾರಿದ್ದಾರೆ ಅಂತ, ಪುಣ್ಯಾತ್ಮರ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂದಾಗ ನಾವು ಶಾಂತಿ ನೆಮ್ಮದಿಯಿಂದ ಇರ್ತೀವಿ ಅಂತ ಹೇಳಿದ್ರು. ಬೆಳಿಗ್ಗೆ ಮಹಾವೀರ ಜಯಂತಿ ನಿಮಿತ್ತವಾಗಿ ಭಗವಾನ್ 1008 ಶಾಂತಿನಾಥ ತೀರ್ಥಂಕರಿಗೆ ಪಂಚಾಮೃತ ಅಭಿಷೇಕ ಮಾಡಲಾಗಿದೆ. ನಂತರ ಮಹಿಳೆಯರಿಂದ ಭಗವಾನ್ ಮಹಾವೀರ ತೀರ್ಥಂಕರಿಗೆ ನಾಮಕರಣ ತೊಟ್ಟಿಲೋತ್ಸವ ಜರುಗಿದೆ. ನಂತರ ಸಕಲ ವಾದ್ಯಗಳೊಂದಿಗೆ ಹಾಗೂ ಪದ್ಮಾವತಿ ಮಹಿಳಾ ಮಂಡಳ ಅವರಿಂದ ಕೋಲಾಟ ಭಗವಾನ್ ಮಹಾವೀರ ತೀರ್ಥಂಕರ ಭಾವಚಿತ್ರ ಎತ್ತಿನ ಚಕ್ಕಡಿಯಲ್ಲಿ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಲಾಗಿದೆ. ಪ್ರೀತಿಯ ಆಹ್ವಾನದ ಮೇರೆಗೆ ನಾವು ಇವತ್ತು ಭಗವಾನ್ ಮಹಾವೀರ ಜಯಂತಿಯನ್ನು ನಾವೇನು ಆಚರಣೆ ಮಾಡ್ತಾ ಇದ್ವಿ ಅದರಲ್ಲಿ ಪಾಲ್ಗೊಂಡು ನಾವು ಸಹ ಆ ಭಗವಾನ್ ಮಹಾವೀರರ ಜಯಂತಿಯ ಕೃಪೆಗೆ ಒಳಗಾಗಲಿಕ್ಕೆ ನಾವು ಬಂದಿದ್ದೀವಿ. ನಮ್ಮ ತಾಲೂಕು ಮಟ್ಟದಲ್ಲಿ ಬಸವರಾಜ್ ಅವರಿದ್ದಾರೆ, ಮತ್ತೆ ಗುಡಿನಕಟ್ಟಿ ಗ್ರಾಮದ ಎಲ್ಲ ಸಮಸ್ತ ಹಿರಿಯ ಸಮಾಜದ ಜೈನ ಸಮಾಜದ ಮುಖಂಡರು, ಗಣ್ಯರಿದ್ದೀರಿ, ಮತ್ತು ತಾಯಂದಿರಿದ್ದೀರಿ. ತಮ್ಮೆಲ್ಲರಿಗೂ ಸಹ ನಾನು ಭಗವಾನ್ ಮಹಾವೀರ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಈ ಮೂಲಕ ಕೋರ್ತೇನೆ. ಸಮುದಾಯ ಭವನ ತುಂಬ ಚೆನ್ನಾಗಿದೆ. ನಾವೆಲ್ಲ ಅತ್ಯಂತ ಆಸಕ್ತಿಯಿಂದ ಬಹಳ ಶ್ರದ್ಧೆಯಿಂದ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ನಮ್ಮ ಕಚೇರಿಯಲ್ಲಿ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ತಾವು ಸಹ ಅದರಲ್ಲಿ ಪಾಲ್ಗೊಂಡಿದ್ರೆ ಚೆನ್ನಾಗಿರ್ತಿತ್ತು. ಆದರೂ ತಮ್ಮ ಮುಖಂಡರು ಬಂದಿದ್ರು. ನಾವು ಸರ್ಕಾರದಲ್ಲಿ ಜಯಂತಿಯನ್ನು ಆಚರಣೆ ಮಾಡಬೇಕು ಅದನ್ನು ನಾವು ನಮ್ಮ ಕಚೇರಿಯಲ್ಲಿ ಮಾಡಿ ತಮ್ಮ ಗ್ರಾಮಕ್ಕೆ ಬಂದಿದ್ದೀವಿ. ನಮಗೆಲ್ಲ ತುಂಬ ಖುಷಿಯಾಗಿದೆ. ತಮ್ಮೊಂದಿಗೆ ನಾವು ಜಯಂತಿಯನ್ನು ಆಚರಣೆ ಮಾಡ್ಕೊಳ್ಳಿಕ್ಕೆ ನಮಗೆ ಬಹಳ ಹೆಮ್ಮೆ ಅನಿಸ್ತದೆ. ಜೈನ ಸಮಾಜ ಬಹಳ ಅಲ್ಪಸಂಖ್ಯಾತರ ಇದ್ರೂ ಸಹ ಬಹಳ ಮಾನವೀಯತೆಯ ದೃಷ್ಟಿಯಿಂದ ಮಾನವೀಯ ಮೌಲ್ಯಗಳಿಗೆ ಹೆಸರಾದಂಥ ಸಮಾಜ. ಜೈನ ಸಮಾಜದ ತೀರ್ಥಂಕರರು ಏನು ನಮಗೆ ಬೋಧನೆಗಳನ್ನು ನೀಡಿದ್ದಾರೆ, ಮಾನವೀಯ ಮೌಲ್ಯಗಳನ್ನು ಏನು ನೀಡಿದ್ದಾರೆ, ಸತ್ಯ ಇರಬಹುದು, ಅಹಿಂಸೆ ಇರಬಹುದು, ಅಪರಿಗ್ರಹ ಇರ್ಬೋದು, ಅಸ್ಥೇಯ ಅನ್ನೋದಿರ್ಬೋದು, ಬ್ರಹ್ಮಚರ್ಯ ಪಾಲನೆ ಮಾಡೋದಿರ್ಬೋದು, ಇವೆಲ್ಲ ಏನು ಪಂಚರತ್ನಗಳನ್ನು ನೀಡುವಂತಹ ಏನು ಜೈನ ಸಮಾಜ ಇದೆ. ಜೈನ ಸಮಾಜದಲ್ಲಿ ತಾವೆಲ್ಲ ಹುಟ್ಟಿದ್ದು ಬಹಳ ನಮಗೆಲ್ಲ ಹೆಮ್ಮೆ ಅನಿಸ್ತದೆ. ಮತ್ತು ನಾವು ಜಯಂತಿಯಲ್ಲಿ ಪಾಲ್ಗೊಳ್ಳೋಕ್ಕೆ ನಮಗೂ ಸಹ ಬಹಳ ಖುಷಿ ಅನಿಸ್ತದೆ. ಮಹಾನ್ ತೀರ್ಥಂಕರರು ಬೋಧಿಸಿದ ತತ್ವಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ನಮ್ಮ ಜೀವನವನ್ನು ಪಾವನ ಮಾಡಿಸಿಕೊಳ್ಳೋಣ. ಮತ್ತು ಏನು ಅಲ್ಪಸಂಖ್ಯಾತ ಸಮುದಾಯ ಇದೆ, ನಮ್ಮ ಸರ್ಕಾರದ ವತಿಯಿಂದ ಏನಾದರೂ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಏನಾದರೂ ಇದ್ದರೆ ನಾವು ಪ್ರಾಮಾಣಿಕವಾಗಿ ತಮ್ಮ ಸಮಾಜಕ್ಕೆ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ತಮ್ಮಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಏನಾದರೂ ದೂರುಗಳಿದ್ದರೆ ನೇರವಾಗಿ ನಮ್ಮನ್ನು ಸಂಪರ್ಕಿಸಬೇಕು. ಬಸವರಾಜರಿದ್ದಾರೆ ಬಹಳ ಕ್ರಿಯಾಶೀಲ ನಾಯಕರು ಅವರು. ನಮ್ಮ ಕಚೇರಿಗೆ ಯಾವಾಗ ಬರ್ತಾನೆ ಇರ್ತಾರೆ. ಅವರು ಏನೋ ಸಮಸ್ಯೆಗಳನ್ನು ಹತ್ಕೊಂಡು ಬರ್ತಾರೆ. ನಾವು ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಾವು ಬಗೆಹರಿಸಲಿಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ ಮತ್ತು ಮುಂದೆ ಮಾಡ್ತೀವಿ ಅನ್ನೋ ಭರವಸೆನ ನಮ್ಮ ಇಡೀ ತಾಲೂಕಾದಲ್ಲಿ ನೀಡಿ ನಮ್ಮನ್ನೆಲ್ಲ ಇಲ್ಲಿ ಕಳಿಸಿ ಗೌರವಿಸಿ ಸನ್ಮಾನಿಸಿದ್ದೀರಿ. ಬಹಳ ಖುಷಿಯಾಗ್ತದೆ. ನಮ್ಮೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿ ಜಯಂತಿಯ ಎಲ್ಲ ಶುಭಾಶಯಗಳನ್ನು ಎಲ್ಲರಿಗೂ ಸಹ ಮತ್ತೊಮ್ಮೆ ಜಯಂತಿಯ ಶುಭಾಶಯಗಳನ್ನು ಕೋರಿ ನಮಗೆ ಇಲ್ಲಿ ಮಾತನಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಗುರುತಿಸಿಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಮರೆಯಬಾರದು. ಅಹಿಂಸೆ ಇರ್ಬೋದು, ಸತ್ಯವನ್ನು ಹೇಳ್ಬೋದು, ಅವೆಲ್ಲ ನಮ್ಮ ಮಹಾತ್ಮ ಗಾಂಧೀಜಿಯವರ ಒಂದು ಅಸ್ತ್ರಗಳಾಗಿತ್ತು. ಸ್ವಾತಂತ್ರ್ಯ ತಗೋಬೇಕಾದ್ರೆ ಸತ್ಯವನ್ನು ಮಾತಾಡಬೇಕು, ಅಹಿಂಸಾತ್ಮಕವಾಗಿರಬೇಕು. ನಮ್ಮ ಜೈನ ಸಮಾಜದಲ್ಲೇ ಪಂಚರತ್ನಗಳು ಅಪರಿಗ್ರಹ ಇದೆ, ಆಮೇಲೆ ಬ್ರಹ್ಮಚರ್ಯ ಪಾಲನೆ ಇದೆ, ಅಸ್ಥೇಯ ಅಂತ ಇದೆ. ಅಸ್ಥೇಯ ಅಂದರೆ ಕಳ್ಳತನ ಮಾಡದೇ ಇರೋದು. ಅವರು ಭಗವಾನ್ ಮಹಾವೀರರು ಹೇಳಿ
ಈಗೆಲ್ಲ ನಮ್ಮ ತತ್ವಗಳನ್ನು ನಮ್ಮ ಜೀವನದಲ್ಲಿ ನಾವೆಲ್ಲ ಅಳವಡಿಸ್ಕೋಬೇಕು. ಇಂತಹ ಜಯಂತಿಗಳನ್ನು ಮೊನ್ನೆ ಘನ ಸರ್ಕಾರದ ವತಿಯಿಂದ ನಾವು ಆಚರಣೆ ಮಾಡೋದರ ಉದ್ದೇಶನೇ ಅದೇ. ಅದನ್ನು ಏನು ನಾವು ತಿಳ್ಕೋಬೇಕು, ಅದನ್ನು ನಮ್ಮ ಜೀವನದಲ್ಲಿ ಪಾಲನೆ ಮಾಡ್ಕೋಬೇಕು ಮತ್ತು ನಾವು ಮುಂದುವರಿಬೇಕು ಅನ್ನೋ ಮಹಾನ್ ಉದ್ದೇಶದೊಂದಿಗೆ ನಾವು ಈ ಜಯಂತಿಗಳನ್ನು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಬಹಳಷ್ಟು ಖುಷಿ ಆಗ್ತಿದೆ ಸಮಾಜದ ಮುಖಂಡರೆಲ್ಲ. ಈ ಸಂದರ್ಭದಲ್ಲಿ ಸಂಗೋಪನಾ ಇಲಾಖೆ ಅಧಿಕಾರಿ ಹನುಮಂತೇಗೌಡ ಪಾಟೀಲ್, ಕೃಷಿ ಅಧಿಕಾರಿ ಲತಾ ಗಡ್ಡದವರ, ಸಮಾಜಾಧ್ಯಕ್ಷರು ಆದ ಬಾಹುಬಲಿ ಮಲ್ಲಿಕವಾಡ ಭರತೇಶ್ ಯೋಗಪ್ಪನವರ, ವಿಮಲಾ ನಾಗರಹಳ್ಳಿ ಬಾಹುಬಲಿ ಯೋಗಪ್ಪನವರ, ಬಸಪ್ಪ ಯೋಗಪ್ಪನವರ, ಪಾರ್ಶ್ವನಾಥ್ ಕಾಶಪ್ಪನವರ, ಅಭಿನಂದ ದೊಡ್ಡಮನಿ, ಬಸವರಾಜ್ ಯೋಗಪ್ಪನವರ, ಸಾಗರ ಮಲ್ಲಿಕವಾಡ, ಸಂಜೀವ್ ಯೋಗಪ್ಪನವರ, ಮಂಜುನಾಥ್ ಮಲ್ಲಿಕವಾಡ ಸೇರಿ ಅನೇಕ ಜೈನ ಸಮಾಜದ ಬಾಂಧವರು ಭಾಗವಹಿಸಿದ್ರು. ಅಂದಪ್ಪ ಕೋಳೂರ, ಧಾರವಾಡ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.